ಹಾಗಾಗಿ ನಾನು ಅಡುಗೆ ಮನೆಯಲ್ಲೇ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟು ಸಿಂಕಲ್ಲೇ ಆವಾಗೇ ಕ್ಲೀನ್ ಮಾಡ್ಕೊತೀನಿ. ಇಲ್ಲೇ ಕ್ಲೀನ್ ಮಾಡಿ ನಾನು ಇಲ್ಲೇ ರೆಡಿ ಮಾಡಿಕೊಂಡು ನಾನು ಪೂಜೆ ಸಾಮಾನೆಲ್ಲ ಇಲ್ಲೇ ಅಡುಗೆ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಎಂದೂ ಏನೂ ಮಾಡಲ್ಲ. ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಎಲ್ಲ ಮಾಡಿಟ್ಕೊಂಡು ಆದಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಸಿಂಕೆಲ್ಲ ತೊಳೆದು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನೋಡಿ ಗಂಜಲ ಹಿಂಗೆ ಇಲ್ಲಿ ನಮ್ಮ ಎದುರು ಕಡೆ ಹಸು ಕೊಡ್ತಾರೆ, ಅಲ್ಲಿ ಗಂಜಲ ತೊಗೊಂಡು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಒರೆಸಿರ್ತೀನಿ. ಆಮೇಲಿಂದ ನಾನು ನೀಟಾಗಿ ದೇವ್ರ ಸಾಮಾನೆಲ್ಲನೂ ಇಲ್ಲೇ ಬೆಳಕಿ ಎಲ್ಲ ಚೆನ್ನಾಗಿರೋ ಶುಭ್ರವಾದ ಒಂದು ಒಗೆದಿರೋ ಬಟ್ಟೆ ತೊಗೊಂಡು ದೇವ್ರ ಸಾಮಾನು ಒರೆಸೋಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇದನ್ನೆಲ್ಲ ಹಾಕಿ ನೀಟಾಗಿ ವಾಶ್ ಮಾಡ್ಕೊತೀನಿ. ನಾನು ಏನೂ ಹಾಕಲಿದ್ದೀನಿ ಉಜ್ಜೋಕ್ಕೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ವೈಟ್ ಕಲಿದ ಪಳಪಳ ಹೊಸ ಥರ ಇದೆ. ಏನು ಹಾಕಲಿದೆ. ಆರ್ಗ್ಯಾನಿಕ್ ಅಂದರೆ ಏನು ಅಂದ್ಕೊತೀರಾ? ನಮ್ಮ ಅಜ್ಜಿ ತಾತ ಏನು ಬಳಸ್ತಾರೋ ಅದನ್ನೇ ನಾವು ಬಳಸಬೇಕು. ನಮ್ಮ ಕೈ ಕೋಮಲವಾಗಿರುತ್ತೆ ನೋಡಿ. ನಾನು ಮಣ್ಣು ಮತ್ತು ಹುಣಸೆಹಣ್ಣಲ್ಲೇ ಇದನ್ನು ಉಜ್ಜಿರೋದು. ಕೆಬ್ಬೆ ಮಣ್ಣು ಮತ್ತು ಇದು ಅಂತಾರೆ, ಇಲ್ಲಾಂದರೆ ಕೆಂಪು ಮಣ್ಣು ಮತ್ತು ಹುಣಸೆಹಣ್ಣು, ಹಳೆ ಹುಣಸೆಹಣ್ಣು ಹಾಕಿ ಉಜ್ಜಿದ್ದೀನಿ. ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ನೋಡಿ. ಕೆಮಿಕಲ್ ಬಳಸ್ತೀವಿ, ಕೈಗೂ ರ್ಯಾಷಸ್ಸು ಹೆಂಗೆ ಆಗ್ಬಿಡುತ್ತೆ ಹೇಳಿ. ನೋಡೋಕ್ಕಾಗಲ್ಲ ನಮ್ಮ ಕೈಗಳು, ಹಂಗಾಗಿರುತ್ತೆ. ಕೆಮಿಕಲ್ ಬಳಸೋದು ಬಿಟ್ಟರೆ ಬಾಡಿನೇ ಹೀಟಾಗುತ್ತೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ. ನಾಳೆ ದಿನ ಬೇರೆ ಬೇರೆ ಕಾಯಿಲೆಗಳು ಎಲ್ಲ ಬರುತ್ತೆ. ಅದ್ರ ಬದಲು ಆರ್ಗ್ಯಾನಿಕ್ ಆಗಿರೋದು ನಮ್ಮ ಅಜ್ಜಿ ತಾತ ಹೇಳ್ಕೊಟ್ಟಿರೋದು, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು, ಅದರಲ್ಲ ಎಸ್ಪೆಷಲಿ ಹಳ್ಳಿಗೆ ಬೆಳೆದಿರೋ ಪ್ರತಿ ಮಕ್ಕಳೂ ಇದು ಗೊತ್ತೇ ಇರುತ್ತೆ ತಾನೇ ಹೇಳಿ, ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ನಾನು ನಮ್ಮ ಬೆಂಗಳೂರಲ್ಲಿ ಗಿಡಕ್ಕೆ ಮಣ್ಣು ಹಾಕಿರ್ತಾರಲ್ಲ ಅದನ್ನು ತೊಗೊಬಂದ್ಬಿಟ್ಟು ಹುಣಸೆಹಣ್ಣನ್ನು ಹಾಕಿ ನೀಟಾಗಿ ಉಜ್ಕೋತೀನಿ. ಈ ಥರ ವಾಶ್ ಆಗುತ್ತೆ, ಎಲ್ಲ ಚೆನ್ನಾಗಿ ಪಳಪಳ ಉಳಿಯುತ್ತೆ. ನೋಡಿದ್ರೆ ದೇವಸ್ಥಾನ ಇನ್ನೊಂದ್ಸಲ ನೋಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ಕೈ ಗಲೀಜಾಗ್ಬಿಡುತ್ತೆ, ಕೈ ತುಂಬ ನೊರೆ ತುಂಬ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಹೇಳಿ, ಕೈ ತುಂಬ ನೊರೆ ತುಂಬ್ಕೊಬಿಡುತ್ತೆ. ಅದೇ ಬೆಟರ್ ನೋಡಿ. ಆರತಿ ತಟ್ಟೆ ಎಷ್ಟು ಚೆನ್ನಾಗಿ ಉಳಿತಾ ಇದೆ ನೋಡಿ. ಬರೀ ಕೆಬ್ಬೆ ಮಣ್ಣು ಹುಣಸೆಹಣ್ಣು ಎರಡೇ. ಇದಕ್ಕಿಂತ ಬೇರೆ ಪ್ರಾಡಕ್ಟ್ ಬೇಕಾ? ಅದು ದುಡ್ಡು ಉಳಿಯುತ್ತೆ ನಮಗೆ. ಊರ ಕಡೆ ಅವಾಗೆಲ್ಲ ಎಷ್ಟು ಹೇಳಿ, ಬೀದಿ ಎಲ್ಲ ಹೊಲ್ದ ಹತ್ರ ಹಿತ್ತಲಲ್ಲಿ ಇಲ್ಲಾಂದ್ರೆ 5-6 ಹುಣಸೆ ಮರ ಇರೋದು. ಹುಣಸೆಹಣ್ಣು ಫ್ರೀಯಾಗೆ ಸಿಗ್ತಾಯಿತ್ತು ನಮಗೆ, ಏನು ಕಷ್ಟಪಡೋ ಅಂಥದ್ದೇ ಇರಲ್ಲ ಅಲ್ವಾ. ಫ್ರೀಯಾಗೆ ಸಿಗ್ತಾಯಿತ್ತು, ಯಾವುದು ಏನು ಇದು ಮಾಡ್ಕೊಡೋ ಅಂಥದ್ದೇ ಇರಲಿಲ್ಲ. ನಮಗೆ ಸೀಗೆಕಾಯಿಗಳು ಬೇಲಿಲೆಲ್ಲ ಸೀಗೆಕಾಯಿ ಇದು ಹಾಕಿರೋದು, ಬೇಲಿ ಹಾಕಿರೋದು ಎಲ್ಲ ಸಿಗ್ತಾಯಿತ್ತು. ಆರ್ಗ್ಯಾನಿಕ್ ಇವಾಗ ದುಬಾರಿ ಆಗಿಬಿಟ್ಟಿದೆ ಆರ್ಗ್ಯಾನಿಕ್ಕು. ಅಂಗಡಿಗೆ ಹೋಗ್ಬಿಟ್ರೆ ಅಯ್ಯಪ್ಪ ಇವರು ಇಷ್ಟೊಂದು ರೈಟಾ ಅನ್ನೋ ಥರ ಆಗ್ಬಿಟ್ಟಿದೆ, ಅಷ್ಟು ಬೆಲೆ. ಹೌದಲ್ವಾ? ತಿಳ್ಕೊಂಡಿದ್ದೀರ ಅಲ್ವಾ? ಅದ್ರ ಬದಲು ಈ ಥರ ಮಾಡಿಕೊಂಡು ನಮ್ಮನೆ ಉಳಿತಾಯ ಆಗುತ್ತಲ್ಲ, ನಮಗೊಂದು 4 ಕಾಸು ಉಳಿಯುತ್ತೆ. ಸೋಪ್ ಹಾಕ್ಬಿಡೋದು, ಕೆಮಿಕಲ್ ಹಾಕ್ಬಿಡೋದು, ಉಜ್ಜಿಬಿಡೋದು. ಅದ್ರ ಬದಲು ಶುದ್ಧತೆ, ಇದಕ್ಕಿಂತ ಶುದ್ಧತೆ ಬೇಕಾ? ಇದಕ್ಕಿಂತ ಶುದ್ಧತೆ ಏನಾರು ಬೇಕಾ ಹೇಳಿ? ಹೆಂಗೆ ಉಳಿತಾಯ ನೋಡಿ ಪಳಪಳನೆ. ತಾಮ್ರದ ಪಾತ್ರೆ ಇತ್ತಲೆ, ಪಾತ್ರೆಗೆ 7 ಮಾಡ್ಸಂಗಿರೋದು ಏನು ಹೇಳಿ? ಹುಣಸೆಹಣ್ಣು ಕೆಬ್ಬೆ ಮಣ್ಣು ಅಷ್ಟೇ. ಹಾಕಿದ್ವಾ, ತೊಳೆದ್ವಾ, ಯಾವ ಪಿತಾಂಬರಿ ಪೌಡ್ರೂ ಇಲ್ಲೇ ಇದ್ರ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ, ಪಳಪಳನ ಉಳಿಯುತ್ತದೆ ಅಷ್ಟೇ. ಕ್ಲೀನ್ ಮಾಡ್ಕೊಂಡ್ವಾ, ಜೋಡಿಸಿದ್ವಾ. ನಮ್ಮನೆ ಅಂದರೆ ದೇವ್ರ ಮನೆ ಸ್ವಲ್ಪ ಮೇಲ್ಗಡೆ ಮಾಡ್ದಂಗೆ ಗೂಡು ಥರ ಮಾಡಿಬಿಟ್ಟವ್ರೆ, ಅಲ್ಲಿ ಮಾಡಿಟ್ಕೊಂಡು ಮಾಡೋಕ್ಕಾಗಲ್ಲ. ಮತ್ತು ನಾನು ಮೇಲ್ಮೇಲೆ ಹತ್ತೋದು ಹಿಡಿಯೋದು ಆಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ನಾನು ಅಡುಗೆ ಮನೆಯಲ್ಲೇ ಎಲ್ಲ ರೆಡಿ ಮಾಡಿಟ್ಕೊಂಡು ಆಮೇಲೆ ದೇವ್ರ ಪೂಜೆ ಮಾಡೋದು. ನಮ್ಮನೆ ಪುಟ್ಟು ಆಂಜನೇಯ ಗದೆ ಇದೆ. ಇದೆಂಥ ಶಿವಾನಿ ಮರದಲ್ಲೇನೋ ಮಾಡಿರೋದು. ನಮ್ಮ ಯಜಮಾನ್ರು ಕಾರ್ಪೆಂಟ್ರ್ ಆಗಿರೋದ್ರಿಂದ ಅವ್ರು ಯಾರ ಮನೆ ದೇವ್ರ ಮನೆ ಕೆಲಸ ಮಾಡಬೇಕಾದ್ರೆ ಊಟಲ್ಲಿ ಮಾಡಿಸ್ಕೊಬಂದಿದ್ದಾರಂತೆ ಯಾರೋ ಇಂಜಿನಿಯರ್. ಅದನ್ನು ನಮ್ಮನೆ ಒಂದು ಗಿಫ್ಟಾಗಿ ತಂದಿದ್ದಾರೆ, ಪುಟ್ಟದು ಚೆನ್ನಾಗಿದೆಯಲ್ಲ. ಜೈ ಶ್ರೀರಾಮ್ ಜೈ ಬಜರಂಗಿ ಅಂತ ಆ ಥರ ತಂದಿರೋದು. ಏನಾದ್ರೂ ಮಣ್ಣು ಹುಣಸೆಹಣ್ಣು ಬಿಟ್ರೆ ಅಲ್ಲ ದೇವ್ರ ಸಾಮಾನುಗಳನ್ನ ತೊಳೆಯೋಕ್ಕೆ ಮಣ್ಣು ಹುಣಸೆಹಣ್ಣೆ ಚೆನ್ನಾಗಿ ಪಳಪಳ ಅಂತ ಉಳಿತವೆ. ಎಷ್ಟು ನೋಡಿದ್ರು ನೋಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಉಳಿತವೆ ಅಲ್ವಾ. ಇದನ್ನೇ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು. ಏನು ಬೇರೆ ಸ್ಪೆಷಲ್ ಇಲ್ಲ, ಬೆಂಗಳೂರಲ್ಲಿದ್ರೂ ಅದೇ ಕೆಲಸ,
ಬೇರೆ ಕಡೆ ಹೋದ್ರೂ ಅದೇ ಕೆಲಸ. ನೀಟಾಗುತ್ತೆ, ಯಾಕೆ ಕೆಮಿಕಲ್ ಇರಲ್ಲ. ಇದೆಲ್ಲ ಉಜ್ಜಾದ್ಮೇಲೆ ಕೆಮಿಕಲ್ ಹಾಕೊಂಡು ಇರ್ತೀವಲ್ಲ, ಆಮೇಲೆ ನೋಡಿ ಕೈ ಎಷ್ಟು ಉರಿಯುತ್ತೆ ಅಂತ ನೋಡಿದ್ದೀರಾ? ಪಿತಾಂಬರಿ ಪೌಡ್ರು, ವಿಮ್ ಜೆಲ್ಲು ಅವೆಲ್ಲ ಹಾಕೊಂಡು ಇರ್ತೀವಲ್ಲ, ಅದು ಕೈ ಎಷ್ಟು ಉರಿ ಬರುತ್ತೆ ಗೊತ್ತಾ? ಅದರಲ್ಲಿರೋ ಕೆಮಿಕಲ್ ಎಲ್ಲ ನಮಗೆ ಇದಾಗ್ಬಿಟ್ಟಿದೆ ಅಲ್ವಾ? ಏನೂ ಮಾಡೋದಿಲ್ಲ, ಅದಾದ ಕೆಲಸ. ನಾವು ಮಾಡೋ ಪೂಜೆ ಇಷ್ಟೇ, ಅದು ಬಿಟ್ಟು ಏನೂ ಇರಲ್ಲ. ಹೀಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಳ್ಳೆಯದೆಲ್ಲ ತರಬೇಕು ಅಂಗಡಿಗೆ ಹೋಗಿ. ಕಳಶಕ್ಕೆ ನಾನು ₹1 ಕಾಯಿನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಕಾಣಿಸ್ತಾ ಇದೆ ನಿಮಗೆ? ಹಾಂ, ಅರಿಶಿನ ಕುಂಕುಮ ಹಾಕ್ತಿದ್ದೀನಿ, ಮರ್ತ್ಬಿಡ್ತೀನಿ ಅಂತ ಇಷ್ಟಿಟ್ಟಿದ್ದೀನಿ. ನಾನು ಗಂಧದಲ್ಲಿ ಬಟ್ ಮಾಡಿಕೊಂಡು ಈ ಥರ ಆರತಿ ತಟ್ಟೆಯಲ್ಲಿ ಇದನ್ನು ಮಾಡ್ಕೊತೀನಿ. ಅಷ್ಟೊತ್ತರದ್ದು ರಂಗೋಲಿ ಹಾಕ್ಕೊತೀನಿ, ಅದು ಗಂಧದಲ್ಲೇ. ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಡ್ತೀನಿ. 4 ಮೂಲೆಗೂ ಅರಿಶಿನ ಕುಂಕುಮ ಇಡಿ, ಯಾವಾಗಲಾದರೂ ಅಷ್ಟೇ. ಇದನ್ನು 3 ಮೂಲೆಗಾದ್ರೂ ಅರಿಶಿನ ಕುಂಕುಮ ಇಡಬೇಕು. ಇದೇ ಶ್ರೇಯಸ್ಸು. ಹೆಣ್ಣು ಮಕ್ಕಳು ಏನು ಕಲೀಲಿಲ್ಲ ಅಂದ್ರೂ ದೇವ್ರ ಪೂಜೆ ಮಾಡೋದು ಕಲಿಬೇಕಂತೆ. ಏನೋ ನಮ್ಮಮ್ಮ ನಮಗೆ ಹೇಳಿದ್ರು, ನಾವೊಬ್ರಿಗೆ ಹೇಳಿದ್ರೆ ಒಳ್ಳೆಯದು ಅಂತ. ನನಗೇನು ಹೆಣ್ಮಕ್ಳಿಲ್ಲ, ಅದೇ ಗಂಡು ಮಗ ಅವನೇ. ಅವ್ರಿಗೂ ಕಲಿಸ್ಬೇಕಲ್ಲ, ಮುಂದೆ ಜೀವನ ಹಿಂಗೆ ಇರೋದಿಲ್ಲ ಅಲ್ವಾ? ಎಲ್ಲನೂ ಕಲಿಬೇಕು. ಗಂಡು ಮಕ್ಕಳು ಪೂಜೆ ಮಾಡಬೇಕು, ಹೆಣ್ಮಕ್ಳು ಪೂಜೆ ಮಾಡಬೇಕು. ಮನೇಲಿ ದೇವ್ರು ಇಲ್ದೇ ಯಾವ ಕಾರ್ಯ ಆಯ್ತದೆ ಹೇಳಿ? ಯಾವಾಗಲೇ ಅಲ್ಲಿ ದೇವ್ರು ಇರಲೇಬೇಕು. ದೇವ್ರು ಇಲ್ದೇ ಯಾವ ಕಾರ್ಯನೂ ಆಗೋದಿಲ್ಲ ಅಲ್ವಾ? ಇನ್ನೊಂದೇನು ಗೊತ್ತಾ? ಕುಂಕುಮದ ಬೆಲೆ ಕಮ್ಮಿನೇ ಆಗಿರ್ಬೋದು, ಆದರೆ ಅದನ್ನು ಎಷ್ಟು ಎತ್ತರಕ್ಕಿಟ್ಟಿದ್ದೀವಿ ಅಂದರೆ ನಮ್ಮ ಇದರಲ್ಲಿ ಅಲ್ವಾ? ಯೋಚನೆ ಮಾಡಿ ನೀವೇನು. ಅದು ಹಣೆ ಮಧ್ಯೆ ಕುಂಕುಮನ ಇಡೋದು ನಾವು. ದೇವರಿಗಾದರೂ ಅಷ್ಟೇ ತುಂಬ ವಿಶೇಷವಾಗಿ ಬಳಸ್ತೀವಿ. ಅರಿಶಿನ ಕುಂಕುಮಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ. ಇದನ್ನೆಲ್ಲ ನಮ್ಮ ಮಕ್ಳಿಗೆ ನಾವು ಕಲಿಸ್ಕೊಡ್ಬೇಕು. ಪೂಜೆ ಮಾಡ್ಬೇಕಾದ್ರೆ, ಏನೇ ಮಾಡ್ಬೇಕಾದ್ರೂ ನಾವು ಮಕ್ಕಳನ್ನ ಜೊತೆಲಿ ನಿಲ್ಲಿಸ್ಕೊಂಡು ವಾರ ಮಾಡೋದು, ಒಪ್ಪತ್ತು ಮಾಡೋದು, ರಥಗಳ ಬಗ್ಗೆ ತಿಳಿಸ್ಕೊಡೋದು. ದೇವ್ರ ಮೇಲೆ ಭಕ್ತಿ ಬರಲೇಬೇಕು. ದೇವ್ರಿಲ್ದೇ ಯಾವುದೂ ಆಗೋದಿಲ್ಲ ಕಣ್ರಿ. ದೇವರೇ ಎಲ್ಲ ಕಾರಣ ತಾನೆ, ನೀವೇ ಹೇಳಿ? ದೇವ್ರಿಲ್ದೇ ಯಾವುದೂ ಆಗೋದಿಲ್ಲ. ಆಮೇಲೆ ಮೇನಾಗಿ ಮನೇಲಿ ಅಕ್ಷತೆ ಮಾಡಿಡಿ. ಅಕ್ಕಿನ ಸ್ವಲ್ಪನಾದ್ರು ಅಕ್ಷತೆ ಮಾಡಿಡಿ. ರಾಯರನ್ನ ಪೂಜೆ ಮಾಡ್ತೀವಿ, ನೆನಿತೀವಿ, ಎಲ್ಲ ಮಾಡ್ತೀವಿ. ಅಕ್ಷತೆನೇ ಲಕ್ಷ್ಮೀ ದೇವಿನೇ ತಾನೆ. ಮನೇಲಿ ಅಕ್ಷತೆ ಮಾಡಿಡಬೇಕು. ಅದಕ್ಕೆ ವಿಶೇಷವಾದ ಇದಿರುತ್ತೆ. ಹಾಗಾಗಿ ನಾವು ಪ್ರತಿಯೊಂದನ್ನು ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಪೂಜಾ ವಿಧಾನ ಹೇಳ್ಕೊಡ್ಬೇಕು. ಅವ್ರಿಗೆ ಇದನ್ನೆಲ್ಲ ಕಲಿಸೋದ್ರಿಂದ ನಾಳೆ ನಮ್ಮ ಸಂಸ್ಕೃತಿ ಕಥೆ ಎಲ್ಲ ಉಳಿಯುತ್ತೆ ಅಲ್ವಾ? ನಮ್ಮಮ್ಮ ಏನು ಹೇಳ್ಕೊಡ್ತಾರೋ ಅದನ್ನೇ. ಹೆಣ್ಣಾದವ್ರಿಗೆ ಎಲ್ಲ ಬೇಕೇ ಬೇಕು. ನೀವು ಏನೇ ಮಾಡಿ. ಅವಾಗೆಲ್ಲ ಅನ್ನೋರಂತೆ, ಪೂಜೆ ಮಾಡೋಕ್ಕೆ ಕಲಿದ್ರೆ ಇದು ಬರುತ್ತಾ ಅಂತ ಕೇಳೋರಂತೆ. ಅಂಥ ಕಾಲನೂ ಇತ್ತಂತೆ ಅಂತ ನಮ್ಮಮ್ಮ ಹೇಳೋದು ನನಗೆ. ಅಷ್ಟು ನೆನಪಿಲ್ಲ ನನಗೆ. ಈಗಿನ ಇದರಲ್ಲಿ ಎಲ್ಲ ಓದಿ ಎಲ್ಲ ಇಂಜಿನಿಯರ್ಗಳು, ಡಾಕ್ಟ್ರುಗಳನ್ನೇ ಓದಿಸ್ತೀವಿ. ಎಲ್ಲರ ಹಣೆಬರಹಗಳು ಒಳ್ಳೊಳ್ಳೆ ಕೆಲಸ ಸಿಕ್ಕಿ ಎಲ್ಲ ಹಿಂಗೆ ಇರ್ತೀವಿ ಅನ್ನೋಕ್ಕಾಯ್ತದ? ಎಂಥವ್ರಿಗೂ ನೆಮ್ಮದಿ ಸಿಗೋದು ಪೂಜೆ ಮಾಡೋದು ಮಾತ್ರ ಅಲ್ವಾ? ನೀವೇನೇ ಮಾಡಿ, ಮನೆ ನೆಲ ಒರೆಸಿ, ಪಾತ್ರೆ ತೊಳೆದು, ಅಡುಗೆ ಮಾಡಿ, ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದು ಜೋಡಿಸಿ, ಅದಕ್ಕೆ ಬಟ್ಟಿಟ್ಟು, ದೀಪ ಹಚ್ಚುತ್ತೀರಲ್ಲ, ಆ ಕ್ಷಣ ನೀವು ದೇವ್ರ ಮುಂದೆ ನಿಂತಾಗ ನೋಡ್ತಾ ಇದ್ದರೆ ದೇವರೇ ಮನೆ ಒಳಗಡೆ ನಿಂತ್ಬಿಟ್ಟಿದ್ದಾರೇನೋ ಅನ್ನೋ ಫೀಲಿಂಗ್ಸ್ ಬರುತ್ತೆ. ಅದೇ ನೆಮ್ಮದಿ, ಅದೇ ಪಾಸಿಟಿವ್ ಎನರ್ಜಿ ತಾನೇ. ಯಾವಾಗಲೂ ಹೆಣ್ಮಕ್ಳಿಗೆ ಇದನ್ನು ಕಲಿಸಿ, ಗಂಡು ಮಕ್ಳಿಗೂ ಕಲಿಸಿ. ಇವಾಗ ಇಬ್ಬರು ಮಾಡಬೇಕು, ಬರೀ ಹೆಂಡ್ತಿ ಮಾತ್ರ ಮಾಡಬೇಕು, ಗಂಡ ಮಾಡೋಂಗಿಲ್ಲ, ಅದೆಲ್ಲ ಹೋಯ್ತು. ಆದರೆ ಇಬ್ಬರು ಮಾಡಬೇಕು. ಗಂಡನೂ ಮಾಡಬೇಕು, ಹೆಂಡ್ತಿನೂ ಮಾಡಬೇಕು. ಗಂಡನಿಗೆ ಫ್ರೀ ಇದ್ದಾಗ ಹೆಂಡ್ತಿಗೆ ಹೆಲ್ಪ್ ಮಾಡಬೇಕು. ಗಂಡನಿಗೆ ತುಂಬ ಫ್ರೀ ಇದ್ದಾಗ ಹೆಂಡ್ತಿ ಮಾಡಬೇಕು. ಮನೆಯಲ್ಲಿ ಕಚ್ಚಾಟಕ್ಕಿಂತ ಕೂತ್ಕೊಂಡು ಮಾತಾಡೋದು ಬೆಟರ್
ಮಾತು ಅದೇನೋ ಹೇಳ್ತಾರಲ್ಲ, ಅದ್ರ ಬದಲು ನೀವೇ ಕೂತ್ಕೊಂಡು 4 ಜನಕ್ಕೆ ಇದು ಮಾಡೋದ್ರ ಬದಲು ನಾವೇ ಮಾಡ್ಕೋಬೇಕು ಅಲ್ವಾ? ನಾನು ಇಷ್ಟು ದೇವ್ರ ಸಾಮಾನು ಪಾತ್ರೆಗಳನ್ನ ಹೆಂಗೆ ಜೋಡಿಸ್ದೆ ಅಂತ ಅಂದ್ಕೊಂಡಿರ್ತೀರ ಅನಿಸುತ್ತೆ. ನಾನು ಇದನ್ನೆಲ್ಲ ಒಂದು ಉಂಡೆ ಥರ ದುಡ್ಡು ಹಾಕಿ ಇಟ್ಟು ಅದರಲ್ಲಿ ವರ್ಷಕ್ಕೆ ಒಂದನ್ನು ಏನಾದ್ರು ತೊಗೊಳ್ಳೋ ಥರ ಮಾಡಿಕೊಂಡು ಇಷ್ಟು ಪದಾರ್ಥಗಳನ್ನ ಜೋಡಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜೋಡಿಸ್ಬೇಕು. ಅದು ದೈವಿಕ ಪೂಜೆಗಳಿಗೆ ಬಳಸಬೇಕಾಗಿರೋದು ಹಿತ್ತಾಳೆ ತಾಮ್ರದ ಪಾತ್ರೆಗಳನ್ನ ಬಳಸಬೇಕಂತೆ ಅಂತ ಹೇಳ್ತಾರೆ. ನಾನು ನಂಬಿದ್ದೀನಿ. ಹಂಗಾಗಿ ನಾನು ಹಿತ್ತಾಳೆ ಪಾತ್ರೆಗಳನ್ನ ಮಾಡಿದ್ದೀನಿ. ಕೆಲವೊಂದು ಸಾಕಾಗಲ್ಲ ಅಂದಿದ್ದಕ್ಕೆ ಸ್ಟೀಲ್ ಪಾತ್ರೆ ಬಳಸ್ಕೊತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲ ಅಂತ ಇದು ಮಾಡೋಕ್ಕಾಗುತ್ತಾ? ಆಗಲ್ವಲ್ಲ. ಸರಿ, ಇಲ್ಲಿದ್ದು ದೇವ್ರ ಪೂಜೆ ಮಾಡ್ಬೇಕಂದ್ರೆ ಟೈಮ್ ಬೇಕು. ಕೆಲಸಗಳಿಗೆ ಹೋಗ್ಬಿಟ್ರೆ ಮನೇಲಿ ಪೂಜೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬ್ರಾಹ್ಮಣರು ಏನು ಮಾಡ್ತಾರೆ ಅಂದರೆ ಕೆಲಸದವ್ರು ಬರ್ತಾರೆ, ಮಾಡಿಕೊಟ್ಟು ಹೋಗ್ತಾರಲ್ಲ, ಅವ್ರು ದೇವ್ರ ಪೂಜೆಲೇ ತೊಡಗಿರ್ತಾರೆ. ಎನಿ ಟೈಮ್ ನೋಡಿ ದೇವ್ರ ನಾಮಗಳು, ದೇವ್ರ ಸ್ಮರಣೆಗಳು ಎಲ್ಲ ತುಂಬ ನೀವು ಅವ್ರನ್ನ ನೋಡಬೇಕು. ತುಂಬ ಭಕ್ತಿಯಿಂದ ಸಹಸ್ರನಾಮ, ಲಲಿತ ಸಹಸ್ರನಾಮ ಬುಕ್ಕುಗಳು ಎಲ್ಲ ಓದ್ತಾ ಇರ್ತಾರೆ. ಅವ್ರ ಮಕ್ಕಳಿಗೂ ಅದನ್ನು ಕಲಿಸ್ತಾರೆ. ನಾವೇ ಸ್ವಲ್ಪ ಹಿಂಜರಿಯೋದವೆಲ್ಲ ಕಲಿಸೋಕ್ಕೆ ಮಾಡೋಕ್ಕೆ. ಇವಾಗ ತುಂಬ ಬದಲಾಗಿದೆ ಬಿಡಿ. ಈಗ ಪ್ರತಿಯೊಬ್ಬರು ಕಲಿಬೋದು, ಮಾಡ್ಬೋದು. ಏನೇ ಮಾಡಿ ನಿಮ್ಮ ಒಂದೇ ವಾರನ ಚೆನ್ನಾಗಿ ಮಾಡಿ. ನಿಮ್ಗೆ ಏನೇ ಕಷ್ಟ ಇದ್ದರೂ ಪರಿಹಾರ ಆಗಬೇಕು ಅಂದರೆ ಮಂದೇವ್ರ ವಾರ ಮಾಡಬೇಕು. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಅರಿಶಿನ ಕುಂಕುಮದ ಬದಲು ನಾನು ಇದನ್ನು ತೊಗೊಂಡಿದ್ದೀನಿ. ಚೆನ್ನಾಗಿದೆಯಾ ನೋಡಿ, ಎಷ್ಟು ಪುಟ್ಟದಾಗಿ ಚೆನ್ನಾಗಿದೆ. ಈ ಥರದ್ದು ನಾನು ಕಲ್ಸ ಇಡೋಕ್ಕೊಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಈ ಥರ ದೊಡ್ಡದು ಸಿಕ್ಕಿಲ್ಲ. ಎಲ್ಲರೂ ಅಂಗಡಿಗಳಿಗೆ ಹೋದಾಗ ಸಿಕ್ಕಿದಾಗ ನೋಡಿ ತೊಗೋಬೇಕು. ಇವಾಗ ನಮ್ಮ ದೇವ್ರ ಮನೆ ಆಯಿತು, ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆಯಿತು, ದೀಪಕ್ಕೆ ಎಣ್ಣೆ ಹಾಕಬೇಕು. ಹಾಕ್ತೀನಿ, ಬಂದೆ ಒಂದೇ ನಿಮಿಷ. ನಮಗೆ ಕಷ್ಟ ಪರಿಹಾರ ಆಗಬೇಕು. ಕಷ್ಟಗಳೇ ದೇವ್ರು ಯಾಕೆ ಹಿಂಗೆ ಕೊಡ್ತಾನಪ್ಪ ಅಂತ ಅನ್ನಿಸ್ಬೋದು. ಅದು ಏನು ಮಾಡ್ತೀರಾ? ನಾವು ಮಾಡಿರೋದು ಯಾವ ಜನ್ಮದ ಏನೇನಿರುತ್ತೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರಬೇಕಲ್ಲ. ಹಾಗಾಗಿ ಅಲ್ವಾ? ಆದರೆ ದೀಪಕ್ಕೆ ಬತ್ತಿ ಹಾಕೋ ಮುಂಚೆ ಫಸ್ಟ್ ಎಣ್ಣೆನೇ ಹಾಕಬೇಕು. ನಾನು ಎಷ್ಟೊಂದು ಯೂಟ್ಯೂಬ್ ನೋಡೇ ಕಲ್ತಿದ್ದೀನಿ. ನನ್ನ ಕೆಲಸಗಳು, ಕಾರ್ಯಗಳು, ಗೊತ್ತಿಲ್ಲದಿರೋ ವಿಷಯಗಳನ್ನ ಯೂಟ್ಯೂಬಿಂದನೇ ಕಲ್ತಿರೋದು. ಆದರೆ ಅದೆಲ್ಲನೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಂದೊಂದು ನಮಗೆ ಪ್ರತಿಫಲಗಳನ್ನ ಕೊಡ್ತಾ ಹೋಗುತ್ತೆ. ಯಾರಿಂದನೂ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡದೆ ಹೋದ್ರೂ ನಮ್ಮನ್ನು ನಮ್ಗೆ ಯಾವತ್ತೂ ಆಗಲ್ಲ. ನಮಗೆ ಯಾವತ್ತಿದ್ರೂ ದೇವ್ರ ಮೊದಲೇ ಹೋಗೋದು. ಎಲ್ಲರೂ ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋಕ್ಕಾಗುತ್ತಾ? ಆಗಲ್ಲ. ಅದೇನಾಗುತ್ತೋ ಅದೇ ಆಗಬೇಕು, ಅದೇನು ಸಿಗುತ್ತೋ ಅದೇ ಸಿಗಬೇಕು. ಏನು ಮಾಡ್ತೀರಾ? ನಾನು ದೀಪಕ್ಕೆ ಫಸ್ಟು ಎಣ್ಣೆ ಬಿಟ್ಟು ದೀಪಕ್ಕೆ ಅರಿಶಿನ ಕುಂಕುಮ ಮೊದಲಿಟ್ಟು ಆಮೇಲಿಂದ ಎಣ್ಣೆ ಹಾಕಿ ಆಮೇಲೆ ನಾನು ಬತ್ತಿ ಹಾಕೋದು. ಯಾವಾಗಲೂ ಒಂಟಿ ಬತ್ತಿ ಹಾಕ್ಬಾರ್ದು, ಜೋಡಿ ಬತ್ತಿನೇ ಹಾಕಬೇಕು ದೀಪಕ್ಕೆ. ಇದೊಂದು ತಿಳ್ಕೊಬೇಕು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಜರ್ನಿನ ಅಂತ ಸ್ಟಾರ್ಟ್ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. ಎಲ್ಲರೂ ಪ್ರೋತ್ಸಾಹ ಕೊಡಿ. ಒಬ್ಬಳು ಮನೆ ಕೆಲಸಕ್ಕೆ ಹೋಗೋ ಹುಡುಗಿನೂ ಕೂಡ ವೀಡಿಯೋ ಮಾಡ್ಬೋದಾ ಅನ್ನೋದ್ರ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ. ಯಾಕೆಂದರೆ ನನ್ನ ಹತ್ರ ಯಾವುದೂ ಇದು ಇಲ್ಲ. ಏನಪ್ಪ ಅಂದರೆ ಯೂಟ್ಯೂಬ್ಗೆ ಒಳ್ಳೆ ರೆಕಾರ್ಡಿಂಗ್ ಕೊಡೋಕ್ಕೆ ಸ್ಪೀಕರು
ಮತ್ತೊಂದು ಆಮೇಲೆ ಎಡಿಟಿಂಗ್ ಮಾಡೋ ಥರ ಇದು ಆ ಥರದ್ದೆಲ್ಲ ನನಗೆ ಗೊತ್ತೇ ಇಲ್ಲ. ಯಾಕಂದರೆ ಅದ್ರ ಬಗ್ಗೆ ನಮ್ಗೆ ಹೇಳ್ಕೊಡ್ಲೇ ಇಲ್ಲ. ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ, ಏನೊಂದು SSLC ತನಕ ಓದಿದ್ವಿ. ಆಮೇಲೆ ಕಾಲೇಜಿಗೂ ಹೋದ್ವಿ, ಅದೇ ಸೆಕೆಂಡ್ PU ಬೆಂಕಿ ಹೊಡೆದ್ವಿ. ಅಷ್ಟೊಂದೆಲ್ಲ ಇಲ್ಲ ನನಗೂ ಟ್ಯಾಲೆಂಟು. ಆದರೆ ಏನಾದ್ರು ಒಂದು ಮಾಡಬೇಕು, ಮುಂದೆ ಬರಬೇಕು, ನಾವು ನಮ್ಮಿಂದ 4 ಜನನ ಬೆಳೆಸೋ ಥರ ನಾವು ಬದುಕಬೇಕು ಅನ್ನೋ ಆಸೆ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸ್ವಲ್ಪ ದಿನ ಟೈಲರಿಂಗ್ದು ವೀಡಿಯೋಗಳ್ನ ಹಾಕ್ತಾಯಿದ್ದೆ. ಅದು ಯಾಕೋ ಇಷ್ಟ ಆಯಿತು, ಆಗಲಿಲ್ಲ, ಗೊತ್ತಿಲ್ಲ. ಆದರೆ ನಿಲ್ಲಿಸ್ಬಿಟ್ಟೆ. ಸರಿಯಾಗಿ ರೀಚಾರ್ಜ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಪ್ರಾಬ್ಲಮ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ ಹೇಳಿ. ಆದರೆ ಮತ್ತೆ ಇವಾಗ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ಇನ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ನೋಡೇ ಸ್ವಲ್ಪ ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಶೋಭಾ ರಾಜೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು ಸ್ವಲ್ಪ ಆದರೆ ಮುಂದೆ ನನ್ನಂಥವ್ರಿಗೆ ಎಷ್ಟೋ ಜನ ಇದ್ದಾರೆ. ಸೆಕೆಂಡ್ PUC ಓದಿ, SSLC ಓದಿ, ನಂಗೆ ಏನೂ ಬರೋದಿಲ್ಲ, ನಾನು ಕನ್ನಡ ಮೀಡಿಯಮ್ಮು, ನಾನು ಹಿಂಗೆ ಆಗಿಬಿಟ್ಟೆ, ನಾವು ಮುಂದೆ ಬರೋಕ್ಕೆ ಆಗಲ್ವೇನೋ ಅನ್ನೋರು ಎಷ್ಟೋ ಜನ ಇರ್ತಾರಲ್ವ. ಯೂಟ್ಯೂಬ್ ಮಾಡ್ಬೋದಲ್ವ. ಕಸ ಗುಡಿಸೋದು, ನೆಲ ಒರೆಸೋದು ಇನ್ನೊಬ್ರ ಮನೆ ಅದು ತಪ್ಪೇನಲ್ಲ ನನ್ನ ಪ್ರಕಾರ. ದುಡ್ಡು ಬರಬೇಕು ಅಂದರೆ ಕೆಲಸ ಮಾಡಲೇಬೇಕು. ಕೂತಿದ್ರೆ ಯಾರು ನಮ್ಗೆ ₹1 ಕೊಡಲ್ಲ.